ಶಾಂತಿ. ಇಂದಿನ 24 ಫೆಬ್ರವರಿ 2026 ಮುರಳಿ ಮಂಥನಕ್ಕೆ ಸುಸ್ವಾಗತ. ಇಂದಿನ ಜ್ಞಾನದ ಮಂಥನವನ್ನು ಆರಂಭಿಸುವ ಮುನ್ನ ನಮ್ಮ ಲೌಕಿಕ ಜೀವನದ ಒಂದು ಸುಂದರವಾದ ಉದಾಹರಣೆಯನ್ನು ನಾವೆಲ್ಲರೊಮ್ಮೆ ಕಣ್ಮುಂದೆ ತರೋಣ. ಒಬ್ಬ ಕನ್ಯೆ ವಿವಾಹವಾದಾಗ ತನ್ನ ಪತಿಯ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಜೀವನ ಪರ್ಯಂತ ಆತನೇ ತನ್ನ ಪಾಲನೆ ಮಾಡುತ್ತಾನೆ ಎಂಬ ಅಚಲವಾದ ನಂಬಿಕೆಯಿಂದ ತನ್ನ ಜೀವನದ ಹಗ್ಗವನ್ನು ಆತನೊಂದಿಗೆ ಹೇಗೆ ಬಂಧಿಸ್ತಾಳೋ ಅಲ್ವಾ? ಹೌದು. ಭೌತಿಕ ಜಗತ್ತಿನಲ್ಲಿ ಈ ನಂಬಿಕೆಯ ದಾರವನ್ನು ಹೆಣೆಯಲು ವರ್ಷಗಳೇ ಬೇಕಾಗಬಹುದು. ಅಂದ್ರೆ ಅದೇ ಸಂಪೂರ್ಣ ಸಮರ್ಪಣಾ ಭಾವವನ್ನು, ಆ ಅಚಲವಾದ ವಿಶ್ವಾಸವನ್ನು ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣದ ಆ ನಿರಾಕಾರ ಪರಮಾತ್ಮನೊಂದಿಗೆ ಬೆಸೆಯುವುದು ಎಂದರೆ ಅದು ನಮ್ಮ ಬುದ್ಧಿಯ ಮಟ್ಟದಲ್ಲಿ ಆಗಬೇಕಾದ ಒಂದು ಬೃಹತ್ ಪರಿವರ್ತನೆ. ಖಂಡಿತ. ಇದನ್ನೇ ಇಂದು ಜ್ಞಾನದ ಸಾಗರನು ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಮಧುರ ಮಕ್ಕಳೇ, ನೀವು ತಮ್ಮ ಜೀವನ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಿದ್ದೀರಿ. ನಿಮ್ಮ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇದೆ. ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಎಷ್ಟೊಂದು ಆಳವಾದ ಮತ್ತು ಮಧುರವಾದ ಮಾತು. ಇಲ್ಲಿ ಬುದ್ಧಿಯ ಏಕಾಗ್ರತೆಯ ಬಗ್ಗೆ ಅತ್ಯಂತ ಗುಪ್ತವಾದ ರಹಸ್ಯವನ್ನು ಬಿಡಿಸಿಡಲಾಗುತ್ತಿದೆ. ನೋಡಿ, ಒಬ್ಬರೊಂದಿಗೆ ಸಂಬಂಧವನ್ನು ನಿಭಾಯಿಸುವುದು ಎಂಬ ಮಾತನ್ನು ನಾವು ಕೇವಲ ಮೇಲ್ನೋಟಕ್ಕೆ ಅರ್ಥೈಸಿಕೊಳ್ಳಬಾರದು. ಹೌದು, ಇದರ ಆಳ ಬಹಳ ದೊಡ್ಡದು. ಇದರ ನಿಜವಾದ ಅರ್ಥವೆಂದರೆ ನಮ್ಮ ಬುದ್ಧಿಯ ದಾರವು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಆ ಒಬ್ಬ ನಿರಾಕಾರ ತಂದೆಯತ್ತ ಮಾತ್ರ ಲಂಗರು ಹಾಕಿರಬೇಕು ಎಂಬುದು. ನಾವೆಲ್ಲರೂ ಆತ್ಮರು. ಈ ಭೌತಿಕ ಪ್ರಪಂಚದಲ್ಲಿ ಅನೇಕರೊಂದಿಗೆ ಲೌಕಿಕ ಸಂಬಂಧಗಳನ್ನು ಬೆಳೆಸುತ್ತೇವೆ. ಆದರೆ ನಮ್ಮ ಅಸ್ತಿತ್ವದ ಮೂಲ ಜೀವನ ಸೂತ್ರ ಎಂಬುದು ಕೇವಲ ಆ ಪರಮಪಿತನೊಂದಿಗೆ ಮಾತ್ರ ಇರಲು ಸಾಧ್ಯ. ಅದಕ್ಕೆ ನಾವು ಬಹಳ ಬೇಗ ಅಶಾಂತಿಗೆ ಒಳಗಾಗ್ತೀವಿ ಅಲ್ವಾ? ಹೌದು. ನಾವೆಲ್ಲರೂ ಒಂದು ಕ್ಷಣ ನಮ್ಮ ಅಂತಃಕರಣವನ್ನು ಮೌನದಲ್ಲಿ ಗಮನಿಸೋಣ. ನಮ್ಮ ಬುದ್ಧಿಯ ದಾರವು ಅನೇಕ ಕಡೆ ಅನೇಕ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಹಂಚಿ ಹೋದಾಗ ಮಾತ್ರ ನಮಗೆ ಅಶಾಂತಿ, ದುಃಖ ಉಂಟಾಗುವುದು. ಖಂಡಿತ. ಆದರೆ ಯಾವಾಗ ಆ ದಾರವು ಕೇವಲ ಒಬ್ಬ ತಂದೆಯೊಂದಿಗೆ ಭದ್ರವಾಗಿ ಬಂಧಿಸಲ್ಪಡುತ್ತದೆಯೋ ಆಗ ನಮ್ಮ ಸ್ಥಿತಿ ಸಂಪೂರ್ಣವಾಗಿ ಅಚಲ, ನಿರ್ಭಯ ಮತ್ತು ಸತೋಪ್ರಧಾನವಾಗ್ತದೆ. ಇದೇ ನಮ್ಮ ನಿಜವಾದ ಅಂತರಂಗದ ಪುರುಷಾರ್ಥ. ಈ ಬಂಧನದ ಆಳವನ್ನು ಇನ್ನಷ್ಟು ಗಹನವಾಗಿ ಅರಿಯಲು ಮುರಳಿಯ ಆರಂಭದಲ್ಲೇ ಒಂದು ಅತ್ಯದ್ಭುತವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡಲಾಗಿದೆ. ಆ ಪ್ರಶ್ನೆ ಹೀಗಿದೆ: ಸಂಗಮಯುಗದಲ್ಲಿ ಆತ್ಮವು ತನ್ನ ಬುದ್ಧಿಯ ದಾರವನ್ನು ಪರಮಾತ್ಮನ ಜೊತೆ ಜೋಡಿಸುತ್ತದೆ. ಅದರ ಪದ್ಧತಿಯು ಅಜ್ಞಾನದಲ್ಲಿ ಯಾವ ರೀತಿಯಿಂದ ನಡೆದು ಬರುತ್ತಿದೆ? ಬಹಳ ಕುತೂಹಲಕಾರಿ ಪ್ರಶ್ನೆ. ನಾವೆಲ್ಲರೂ ಯೋಚಿಸಬೇಕಾದ ವಿಷಯವಿದು. ಈ ಭೌತಿಕ ಜಗತ್ತಿನ ಒಂದು ಸಾಧಾರಣ ಆಚರಣೆಯನ್ನು ಪರಮಾತ್ಮನು ಇಷ್ಟೊಂದು ದೊಡ್ಡ ಆಧ್ಯಾತ್ಮಿಕ ಸತ್ಯಕ್ಕೆ ಏಕೆ ಹೋಲಿಸುತ್ತಿದ್ದಾರೆ? ನಿಜ. ಆದರೆ ಇಲ್ಲೊಂದು ಪ್ರಾಯೋಗಿಕವಾದ ಸವಾಲು ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ. ನಾವೆಲ್ಲರೂ ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿರ್ತೇವೆ. ಕುಟುಂಬ, ಉದ್ಯೋಗ, ಸಮಾಜ ಇವೆಲ್ಲದರ ಮಧ್ಯೆ ನಮ್ಮ ಬುದ್ಧಿಯ ದಾರವನ್ನು ಕೇವಲ ಆ ಒಬ್ಬನತ್ತ ಮಾತ್ರ ಇಡುವುದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಇದೇ ಪ್ರಶ್ನೆಯಲ್ಲಿಯೇ ನಮ್ಮೆಲ್ಲರ ಗೊಂದಲಗಳಿಗೆ ಉತ್ತರವಿದೆ. ಲೌಕಿಕ ಕರ್ಮಗಳನ್ನು ಮಾಡಬಾರದು ಎಂದು ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಮುರಳಿಯ ಉತ್ತರದಲ್ಲಿ ಆ ಭೌತಿಕ ವಿವಾಹದ ಪದ್ಧತಿಯನ್ನೇ ಬಿಡಿಸಿ ಹೇಳಲಾಗಿದೆ. ಹೌದು. ವಿವಾಹದ ಸಮಯದಲ್ಲಿ ಸ್ತ್ರೀಯ ಸೆರಗನ್ನು ಪತಿಯ ಶಲ್ಯದ ಜೊತೆ ಗಂಟು ಹಾಕುತ್ತಾರೆ. ಆ ಸ್ತ್ರೀ ತಾನು ಜೀವನಪೂರ್ತಿ ಅವರ ಜೊತೆಗಾರ್ತಿಯಾಗಿಯೇ ಇರಬೇಕೆಂದು ತಿಳಿದುಕೊಳ್ಳುತ್ತಾಳೆ. ಇದು ಅಜ್ಞಾನದ ಅಥವಾ ಭೌತಿಕ ಪ್ರಪಂಚದ ವಿವಾಹದ ಪದ್ಧತಿ. ಒಬ್ಬ ವಿವಾಹಿತ ಮಹಿಳೆ ತನ್ನ ಹೊಸ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು, ಅತ್ತೆಮಾವನ ಸೇವೆಯನ್ನು, ಅತಿಥಿಗಳ ಸತ್ಕಾರವನ್ನು ಬಹಳ ಪ್ರೀತಿಯಿಂದ ಮಾಡುತ್ತಾಳೆ. ಹೌದು, ಎಲ್ಲವನ್ನೂ ನಿಭಾಯಿಸ್ತಾಳೆ. ಆದರೆ ಅವಳ ಬುದ್ಧಿಯ ಲಂಗರು, ಅವಳ ಆಂತರಿಕ ಭದ್ರತೆಯ ಭಾವ ಕೇವಲ ತನ್ನ ಪತಿಯ ಮೇಲಿರುತ್ತದೆ. ಅದೇ ರೀತಿ ನಾವೆಲ್ಲರೂ ಆತ್ಮರು ಈ ಕರ್ಮಕ್ಷೇತ್ರದಲ್ಲಿ ನಮ್ಮೆಲ್ಲ ಪಾತ್ರಗಳನ್ನು ನಿರ್ವಹಿಸುತ್ತೇವೆ. ಆದರೆ ನಮ್ಮ ಸರಗನ್ನು, ಅರ್ಥಾತ್ ನಮ್ಮ ಬುದ್ಧಿಯ ದಾರವನ್ನು ಆ ನಿರಾಕಾರ ತಂದೆಯ ಜೊತೆ ಜೋಡಿಸಿದ್ದೇವೆ ಎಂಬ ಆಂತರಿಕ ಸತ್ಯ ಸದಾ ಜಾಗೃತವಾಗಿರಬೇಕು. ಎಂತಹ ಸ್ಪಷ್ಟವಾದ ಮಾತು! ನಾವೇಕೆ ಜೀವನದಲ್ಲಿ ಕೆಲವೊಮ್ಮೆ ತೃಪ್ತರಾಗಿರುವುದಿಲ್ಲ ಎಂದರೆ ನಾವು ಈ ಆಧ್ಯಾತ್ಮಿಕ ಗಂಟನ್ನು ಮರೆತು ಭೌತಿಕ ಜವಾಬ್ದಾರಿಗಳನ್ನೇ ನಮ್ಮ ಅಸ್ತಿತ್ವದ ಆಧಾರ ಎಂದು ಭಾವಿಸಿಬಿಡ್ತೇವೆ. ಮುಂಬರುವ ಅರ್ಧಕಲ್ಪಕ್ಕಾಗಿ ನಮ್ಮ ಸಂಪೂರ್ಣ ಪಾಲನೆಯೂ ಆ ಒಬ್ಬ ತಂದೆಯ ಮೂಲಕವೇ ಆಗುವುದು ಎಂಬ ಸತ್ಯವನ್ನು ಮರೆಯಬಾರದು. ಕರ್ಮಕ್ಷೇತ್ರದಲ್ಲಿ ಇದ್ದುಕೊಂಡೇ
ಅಂತರಂಗದಲ್ಲಿ ಸನ್ಯಾಸಿಯಾಗಿರುವ ಕಲೆಯಿದು. ಈ ಆತ್ಮಿಕ ವಿವಾಹದ ಆಳವನ್ನು ನಮ್ಮ ಹೃದಯಕ್ಕೆ ತಟ್ಟುವಂತೆ ಮಾಡಲು ಒಂದು ಸುಂದರವಾದ ಹಳೆಯ ಗೀತೆಯ ಸಾಲನ್ನು ನೆನಪಿಸಲಾಗಿದೆ. ಆ ಗೀತೆ ಗೀತೆಯಲ್ಲಿದೆ, ಜೀವನದ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು, ಓಂ ಶಾಂತಿ. ನೋಡಿ, ಗೀತೆಯಲ್ಲಿ ಹೇಳುತ್ತಾರೆ, ಜೀವನ ಬಂಧನವನ್ನು ನಿಮ್ಮೊಂದಿಗೆ ಬಂಧಿಸಿರುವೆನು ಎಂದು. ಹೇಗೆ ಯಾವುದೇ ಕನ್ಯೆಯು ತನ್ನ ಜೀವನದ ದಾರವನ್ನು ಪತಿಯ ಜೊತೆ ಬಂಧಿಸುತ್ತಾಳೆ, ಜೀವನ ಪರ್ಯಂತ ಅವರ ಜೊತೆಗಾರನಾಗಿಯೇ ಇರಬೇಕು, ಅವರೇ ಪಾಲನೆ ಮಾಡಬೇಕೆಂದು ತಿಳಿಯುತ್ತಾಳೆ. ಹೌದು, ಕನ್ಯೆಯು ಅವರ ಪಾಲನೆ ಮಾಡಬೇಕೆಂದಲ್ಲ, ಜೀವನ ಪರ್ಯಂತ ಅವರೇ ಪಾಲನೆ ಮಾಡಬೇಕಾಗಿದೆ. ಈ ಸಾಲುಗಳನ್ನು ನಾವು ಅತ್ಯಂತ ಧ್ಯಾನಸ್ಥ ಸ್ಥಿತಿಯಲ್ಲಿ ಅನುಭವ ಮಾಡಬೇಕು. ಕನ್ಯೆಯು ಪತಿಯ ಮನೆಗೆ ಹೋಗುವ ಈ ಸ್ಥೂಲ ಉದಾಹರಣೆಯನ್ನು ಆತ್ಮವು ಪರಮಾತ್ಮನ ಮನೆಗೆ, ಅಂದರೆ ಶಾಂತಿಧಾಮಕ್ಕೆ ಮತ್ತು ನಂತರ ಸುಖಧಾಮಕ್ಕೆ ಹೋಗುವ ಸೂಕ್ಷ್ಮ ಮಾತಿಗೆ ಅನ್ವಯಿಸಲಾಗ್ತದೆ. ಬಹಳ ಸೂಕ್ಷ್ಮವಾದ ವಿಷಯ ಇದು. ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ಅಂಶವೆಂದರೆ, ನೀವು ಮಕ್ಕಳೂ ಸಹ ಜೀವನ ಬಂಧನವನ್ನು ಬಂಧಿಸಿದ್ದೀರಿ. ಆತನನ್ನು ಬೇಹದ್ದಿನ ತಂದೆಯೆಂದಾದರೂ ಹೇಳಿ, ಶಿಕ್ಷಕ ಅಥವಾ ಗುರುವೆಂದಾದರೂ ಹೇಳಿ, ಈ ಆತ್ಮಗಳ ಜೀವನದ ಹಗ್ಗವು ಪರಮಾತ್ಮನ ಜೊತೆ ಬಂಧಿಸಬೇಕಾಗಿದೆ. ಖಂಡಿತ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳುವ ಬುದ್ಧಿ ನಮಗೆ ಇರಬೇಕು ಎಂದು ಎಚ್ಚರಿಸಲಾಗುತ್ತಿದೆ. ಏಕೆಂದರೆ ಕಲಿಯುಗದಲ್ಲಿ ಎಲ್ಲರೂ ಆಸೂರಿ ಮತದಲ್ಲಿ ಸಿಲುಕಿದ್ದಾರೆ. ಆಸೂರಿ ಮತ ಎಂದರೆ ಕೇವಲ ಕೆಟ್ಟ ಕೆಲಸ ಮಾಡುವುದು ಎಂದಲ್ಲ, ಬದಲಾಗಿ ದೇಹ ಮತ್ತು ದೇಹಾಭಿಮಾನದ ಆಧಾರದ ಮೇಲೆ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಣಯವೂ ಆಸೂರಿ ಮತವೇ ಆಗಿದೆ. ನಿಜಕ್ಕೂ ನಮ್ಮ ಆಲೋಚನೆಗಳೆಲ್ಲವೂ ಈ ಲೌಕಿಕ ಪರಿಮಿತಿಗಳಲ್ಲೇ ಬಂಧಿಯಾಗಿರುತ್ತವೆ. ಅದಕ್ಕಾಗಿಯೇ ಮುಂದುವರೆದು ತಿಳಿಸುತ್ತಾರೆ, ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಅಂತಹ ತಂದೆಯ ಮತದಂತೆ ನಡೆಯಬೇಕು. ಇದು ಆತ್ಮಿಕ ಬಂಧನವಾಗಿದೆ. ಹೌದು, ಇದು ಸಂಪೂರ್ಣ ಆತ್ಮಿಕ. ಆತ್ಮವೇ ಶ್ರೀಮತವನ್ನು ತೆಗೆದುಕೊಳ್ಳುತ್ತದೆ. ಆಸುರಿ ಮತವನ್ನು ತೆಗೆದುಕೊಂಡಿದ್ದರಿಂದ ಕೆಳಗಿಳಿದಿದ್ದೀರಿ. ಈಗ ಆತ್ಮಿಕ ತಂದೆಯ ಶ್ರೀಮತದಂತೆ ನಡೆಯಬೇಕು. ನಾವೆಲ್ಲರೂ ಎಷ್ಟೊಂದು ಜನ್ಮಗಳಿಂದ ನಮ್ಮದೇ ಆದ ಸ್ವಂತ ಬುದ್ಧಿಯಿಂದ ಅಥವಾ ಸಮಾಜದ ಪ್ರಭಾವದಿಂದ ನಡೆದು ನಮ್ಮ ಆತ್ಮಿಕ ಶಕ್ತಿಯನ್ನು ಕಳೆದುಕೊಂಡಿದ್ದೆವು. ಆದುದರಿಂದಲೇ ಈಗ ಆ ಏಕೈಕ ಶ್ರೀಮತದ ಆಸರೆ ನಮಗೆ ಅನಿವಾರ್ಯವಾಗಿದೆ. ಸತ್ಯವಾದ ಮಾತು. ಮತ್ತು ಈ ಶ್ರೀಮತವನ್ನು ಪಾಲನೆ ಮಾಡುವುದರಿಂದ ನಮಗೆ ಸಿಗುವ ಪ್ರಾಪ್ತಿಯಾದರೂ ಎಂತಹದ್ದು? ಕೇವಲ ಒಂದು ಜನ್ಮದ ಪ್ರಾಪ್ತಿಯಲ್ಲ, ಪರಮಾತ್ಮನೊಂದಿಗೆ ಬಂಧನವನ್ನು ಬಂಧಿಸೋದ್ರಿಂದ ನಮಗೆ ಅವರಿಂದ 21 ಜನ್ಮಗಳು ಸುಖದ ಆಸ್ತಿಯೂ ಸಿಗುತ್ತದೆ. 21 ಜನ್ಮಗಳ ಖಾತ್ರಿ. ಅಲ್ಪಕಾಲದ ಲೌಕಿಕ ಜೀವನ ಬಂಧನಗಳಿಂದ ನಾವು ಜನ್ಮಜನ್ಮಾಂತರಗಳಿಂದ ಕೇವಲ ಕೆಳಗಿಳಿಯುತ್ತಲೇ ಬಂದಿದ್ದೇವೆ. ಆದರೆ ಈ ಆತ್ಮಿಕ ಬಂಧನವು 21 ಜನ್ಮಗಳಾಗಿ ಅಚಲವಾದ ಸಂಪಾದನೆಯಾಗಿದೆ. ನಾವೆಲ್ಲರೂ ಆತ್ಮರು. ನಮ್ಮ ಈ ಸಂಪಾದನೆ ಎಷ್ಟು ಬಲಶಾಲಿಯಾಗಿದೆ ಎಂಬುದನ್ನು ಆಳವಾಗಿ ಅರಿತುಕೊಳ್ಳಬೇಕು. ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ಎಂದು ಎಚ್ಚರಿಸಲಾಗಿದೆ. ಖಂಡಿತ. ಮಾಯೆ ಬಹಳ ತಪ್ಪುಗಳನ್ನು ಮಾಡಿಸುತ್ತದೆ. ಹೌದು, ಲಕ್ಷ್ಮೀನಾರಾಯಣರೂ ಸಹ ಖಂಡಿತವಾಗಿಯೂ ಯಾರೊಂದಿಗೂ ಜೀವನ ಬಂಧನವನ್ನು ಜೋಡಿಸಿದರು. ಅದರಿಂದಲೇ ಅವರಿಗೆ 21 ಜನ್ಮಗಳ ಆಸ್ತಿಯೂ ಸಿಕ್ಕಿತು ಎಂಬ ಗುಪ್ತ ರಹಸ್ಯವನ್ನು ನಾವಿಲ್ಲಿ ಧ್ಯಾನಿಸಬೇಕು. ಲಕ್ಷ್ಮೀನಾರಾಯಣರು ಆ 21 ಜನ್ಮಗಳ ಅಗಾಧವಾದ ಆಸ್ತಿಯನ್ನು ಪಡೆಯಬೇಕಾದ್ರೆ ಆ ಆಸ್ತಿಯನ್ನು ನೀಡಿದವರು ಯಾರು ಮತ್ತು ಯಾವಾಗ ನೀಡಿದರು ಎಂಬ ಕುತೂಹಲ ಮೂಡುತ್ತದಲ್ಲವೇ? ಇದು ಬಹಳ ಮುಖ್ಯವಾದ ಜ್ಞಾನದ ರಹಸ್ಯ. ಇದೇ ಸಂದರ್ಭದಲ್ಲಿ ಮತ್ತೊಂದು ಅತ್ಯಂತ ಗಹನವಾದ ಜ್ಞಾನದ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಪ್ರಪಂಚದವರು ಕೃಷ್ಣ ಜಯಂತಿ, ರಾಮಜಯಂತಿಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಶಿವಜಯಂತಿ ಯಾವಾಗಾಯಿತು ಎಂದು ಯಾರಿಗೂ ನಿಖರವಾಗಿ ತಿಳಿದಿಲ್ಲ. ಕಲ್ಪಕಲ್ಪವೂ ನಮ್ಮ ಸಂಬಂಧವು ತಂದೆಯೊಂದಿಗಿತ್ತು. ಈಗ ಶಿವಜಯಂತಿಯನ್ನು ಆಚರಿಸ್ತಾರೆ, ಆದರೆ ಯಾರ್ದನ್ನು ಆಚರಿಸ್ತೇವೆ ಎಂಬುದು ಗೊತ್ತಿಲ್ಲ. ಹೌದು, ಜಗತ್ತಿಗೆ ಇದರ ಅರಿವಿಲ್ಲ. ಶಿವತಂದೆ ಯಾರು? ಪತೀತ ಪಾವನನಾಗಿದ್ದಾರೆ. ಅವರು ಖಂಡಿತ ಸಂಗಮಯುಗದಲ್ಲಿಯೇ ಬರುವರು. ಈ ವಿಷಯ ನಮ್ಮ ಬುದ್ಧಿಯ ಕಣ್ಣುಗಳನ್ನು ತೆರೆಸುವಂತಹದ್ದು. ಜಗತ್ತಿನ ಜನರಿಗೆ ಸ್ಥೂಲವಾದ ಜನ್ಮಗಳ ದಿನಾಂಕ, ಸಮಯ, ಸ್ಥಳ ಎಲ್ಲವೂ ಬೇಕು. ಆದರೆ ನಿರಾಕಾರ ತಂದೆಯ ಅವತರಣೆಯೂ ಅತ್ಯಂತ ಗುಪ್ತವಾದದ್ದು. ಅದು ದಿವ್ಯವಾದದ್ದು. ಪ್ರಪಂಚದವರಿಗೆ ಗೊತ್ತಿಲ್ಲ. ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂದು ಗಾಯನವಿದೆ. ಆದಿ ಸನಾತನ ದೇವಿದೇವತಾ ಧರ್ಮದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಕೇವಲ ಶಾಸ್ತ್ರ, ಕಥೆಗಳು ಮಾತ್ರ ಉಳಿದುಕೊಂಡಿವೆ. ಇಲ್ಲಿ ನಾವೆಲ್ಲರೂ ಅರ್ಥಮಾಡಿಕೊಳ್ಳಬೇಕಾದ ಬಹುದೊಡ್ಡ ರಹಸ್ಯ ಅಂದರೆ ತ್ರಿಮೂರ್ತಿಯ ಕಲ್ಪನೆ. ಜಗತ್ತಿನ ಬಹುತೇಕ ಜನರು ತ್ರಿಮೂರ್ತಿ ಎಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ ಮೂವರು ಒಟ್ಟಿಗೆ ಯಾವುದೋ ಪುರಾಣದ ಕಾಲದಲ್ಲಿ ಅಥವಾ ಆಕಾಶದಲ್ಲಿ ಕುಳಿತಿರುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಇಲ್ಲಿ ವಿವರಿಸಿರುವ ಸತ್ಯವು ಸಂಪೂರ್ಣವಾಗಿ ಭಿನ್ನವಾಗಿದೆ. ಇದು ಕಾಲದ ಚಕ್ರದ,
ಸಮಯದ ಹರಿವಿನ ಅದ್ಭುತವಾದ ವಿಶ್ಲೇಷಣೆ. ಹೌದು, ಸಮಯದ ಹರಿವು ಅಂದರೆ ತ್ರಿಮೂರ್ತಿಗಳು ಏಕಕಾಲದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎನ್ನುವ ಸತ್ಯ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಖಂಡಿತ. ನಾವೆಲ್ಲರೂ ತ್ರಿಮೂರ್ತಿ, ಶಿವ, ಜಯಂತಿ ಎಂದು ಕರೆಯುತ್ತೇವೆ. ಆದರೆ ಈ ಸಮಯದಲ್ಲಿ ಮೂವರು ಮೂರ್ತಿಗಳಂತೂ ಇಲ್ಲವಲ್ಲ. ಶಿವತಂದೆಯು ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆ ಅಂದ ಮೇಲೆ ಬ್ರಹ್ಮನು ಖಂಡಿತವಾಗಿಯೂ ಸಾಕಾರದಲ್ಲಿ ಇರಲೇಬೇಕು. ಬಾಕಿ ವಿಷ್ಣು ಮತ್ತು ಶಂಕರನು ಈ ಸಮಯದಲ್ಲಿ ಎಲ್ಲಿದ್ದಾರೆ? ಇದು ಸಾಮಾನ್ಯ ಮನುಷ್ಯರ ನಂಬಿಕೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಶ್ನೆ. ತ್ರಿಮೂರ್ತಿಯ ನಿಜವಾದ ಅರ್ಥವನ್ನೇ ಬಿಡಿಸಿ ಹೇಳಲಾಗುತ್ತಿದೆ. ಇವರ ಪಾತ್ರಗಳು ಬೇರೆ ಬೇರೆ ಸಮಯದಲ್ಲಿ ಪ್ರತ್ಯೇಕವಾಗಿ ನಡೆಯುತ್ತವೆ. ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವಂತೂ ಇದೇ ಸಂಗಮಯುಗದಲ್ಲಿ, ಅಂದರೆ ಈಗ ಪ್ರಸ್ತುತವಾಗಿ ನಡೆಯುತ್ತಿದೆ. ಹೌದು, ಈಗ ನಡೆಯುತ್ತಿದೆ. ಆ ಹೊಸ ಜಗತ್ತಿನ ಸ್ಥಾಪನೆ ಈಗಷ್ಟೇ ಆಗುತ್ತಿರುವುದರಿಂದ ಆ ಜಗತ್ತನ್ನು ಪಾಲನೆ ಮಾಡುವ ವಿಷ್ಣುವಿನ ಪಾತ್ರ ಇನ್ನೂ ಭವಿಷ್ಯದಲ್ಲಿದೆ. ಅದು ಮುಂಬರುವ ಸತ್ಯಯುಗದಲ್ಲಿ ಆಗುವುದು. ಹಾಗೆಯೇ ಹಳೆಯ ಜಗತ್ತಿನ ಸಂಪೂರ್ಣ ವಿನಾಶದ ಕಾರ್ಯವಂತೂ ಅಂತಿಮದಲ್ಲಿ ಶಂಕರನ ಮೂಲಕ ಆಗುವುದು. ಎಷ್ಟೊಂದು ಗಹನವಾದ ಮತ್ತು ತಾರ್ಕಿಕವಾದ ವಿಷಯ. ಆಯಾ ಧರ್ಮಪಿತರೆಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ನಮ್ಮ ಈ ಆದಿ ಸನಾತನ ದೇವಿದೇವತಾ ಧರ್ಮದ ಸ್ಥಾಪನೆ ಯಾವಾಗಾಯಿತು, ಗೀತಾ ಜಯಂತಿ, ಶಿವಜಯಂತಿ ಯಾವಾಗಾಯಿತು ಎಂದು ಜಗತ್ತಿಗೆ ಗೊತ್ತಿಲ್ಲ. ಇದನ್ನೇ ಸತ್ಯಯುಗದ ಹಿನ್ನೆಲೆಯಲ್ಲಿ ಎಷ್ಟು ಸುಂದರವಾಗಿ ಹೇಳಲಾಗಿದೆ ಅಂದರೆ, ಕೃಷ್ಣ ಮತ್ತು ರಾಧೆಯ ಆಯುಸ್ಸಿನಲ್ಲಿ ಕೇವಲ 2-3 ವರ್ಷಗಳ ಅಂತರವಿರಬಹುದು. ಕೃಷ್ಣನು ಸತ್ಯಯುಗದಲ್ಲಿ ಜನ್ಮ ಪಡೆದುಕೊಂಡಿರ್ತಾನೆ. ಆದರೆ ಆ ಸತ್ಯಯುಗ ಯಾವಾಗ ಇತ್ತು ಎಂಬುದೇ ಜಗತ್ತಿಗೆ ಮರೆತು ಹೋಗಿದೆ. ಸಂಪೂರ್ಣವಾಗಿ ಮರೆತಿದ್ದಾರೆ. ಲಕ್ಷ್ಮೀನಾರಾಯಣರ ಮಂದಿರಗಳಿವೆ, ಅವರು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದರು ಎಂದು ಎಲ್ಲರೂ ಒಪ್ಪಿಕೊಡುತ್ತಾರೆ. ಆದರೆ ಇಲ್ಲಿ ಕೇಳಲಾಗಿರುವ ಯಕ್ಷ ಪ್ರಶ್ನೆ ಅಂದ್ರೆ, ಅವರಿಗೆ ಈ ಸ್ವರ್ಗದ ಆಸ್ತಿಯನ್ನು ಯಾರು ಕೊಟ್ರು? ಅವಶ್ಯವಾಗಿ ಸ್ವರ್ಗದ ರಚಯಿತನೇ ಕೊಟ್ಟಿರಬೇಕು ತಾನೇ? ಹೌದು. ಮತ್ತು ಆ ಆಸ್ತಿಯನ್ನು, ಆ ಜ್ಞಾನವನ್ನು ಅವರು ಸತ್ಯಯುಗದಲ್ಲಿ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಇದು ನಾವು ಬಹಳ ಆಳವಾಗಿ ಧ್ಯಾನಿಸಬೇಕಾದ ವಿಷಯ. ಖಂಡಿತ. ಸತ್ಯಯುಗವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ. ನಾವೆಲ್ಲರೂ ಪವಿತ್ರರಾಗಿದ್ದೆವು. ಸತ್ಯಯುಗದಲ್ಲಿ ಕೇವಲ ಪ್ರಾರಬ್ಧವಿರುತ್ತದೆ. ಅಂದರೆ ಹಣ್ಣನ್ನು ಸವಿಯುವ ಸಮಯ. ಅಲ್ಲಿ ಜ್ಞಾನವಿರುವುದಿಲ್ಲ. ಲಕ್ಷ್ಮೀನಾರಾಯಣರು ತಮ್ಮ ಆಸ್ತಿಯನ್ನು ಪಡೆಯಲು ಅವಶ್ಯವಾಗಿ ತಮ್ಮ ಹಿಂದಿನ ಜನ್ಮದಲ್ಲಿಯೇ, ಅಂದರೆ ಈ ಸಂಗಮ ಯುಗದಲ್ಲಿಯೇ ಪತಿತ ಪಾವನನಾದ ತಂದೆಯಿಂದ ಜ್ಞಾನವನ್ನು ಪಡೆದರು. ಇದೇ ಸಂಗಮ ಯುಗದಲ್ಲಿಯೇ ಆ ಜ್ಞಾನವನ್ನು ನಾವೆಲ್ಲರೂ ಆತ್ಮರು ಈಗ ತೆಗೆದುಕೊಳ್ಳುತ್ತಿದ್ದೇವೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರೇ ಈಗಲೂ ತಿಳಿದುಕೊಳ್ಳುತ್ತಾರೆ. ಈಗ ಸಸ್ಯ ನಾಟಿಯಾಗುತ್ತದೆ, ಬಹಳ ಮಧುರ ವೃಕ್ಷದ ನಾಟಿಯಾಗುತ್ತದೆ. ಈ ಸಸಿಯ ನಾಟಿ ಎಂದರೆ ನಮ್ಮ ಸಂಪೂರ್ಣ ವರ್ಗಾವಣೆಯ ಅಥವಾ ಆಂತರಿಕ ಪರಿವರ್ತನೆ. ನಾವು ತಿಳಿದುಕೊಂಡಿದ್ದೀರಿ, ಇಂದಿಗೆ 5000 ವರ್ಷಗಳ ಮೊದಲೂ ಸಹ ತಂದೆಯು ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದ್ದರೂ ನೀವೀಗ ವರ್ಗಾವಣೆಯಾಗುತ್ತಿದ್ದೀರಿ. ದೇವತೆಗಳಾಗುವ ಮುನ್ನ ನಾವು ಮೊದಲು ಬ್ರಾಹ್ಮಣರಾಗಬೇಕಾಗಿದೆ. ಹೌದು. ಬಾಜೋಲಿಯನ್ನು ಆಡುವಾಗ ಶಿಖೆಯು ಅವಶ್ಯವಾಗಿ ಮೇಲೆ ಬರುತ್ತದೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಶೂದ್ರವರ್ಣದಿಂದ ದೇವತಾವರ್ಣಕ್ಕೆ ಹೋಗಲು ಈ ಬ್ರಾಹ್ಮಣವರ್ಣದ ಸೇತುವೆ ಎಷ್ಟು ಅನಿವಾರ್ಯ ಅಲ್ವಾ? ಖಂಡಿತ. ಮತ್ತು ಬ್ರಾಹ್ಮಣರ ನಿಜವಾದ ಸ್ಥಾನ ಎಲ್ಲಿದೆ? ಅದು ಯಜ್ಞದಲ್ಲಿ. ಈ ಯಜ್ಞದ ಬಗ್ಗೆ ಅತ್ಯಂತ ಅದ್ಭುತವಾದ ಮಂಥನವನ್ನು ನಮ್ಮ ಮುಂದಿಡಲಾಗಿದೆ. ಇದು ಸಾಧಾರಣ ಬೆಂಕಿಯ ಯಜ್ಞವಲ್ಲ. ಇದು ಶಿವ ಅಥವಾ ರುದ್ರನ ಯಜ್ಞವಾಗಿದೆ. ಇದನ್ನು ರುದ್ರ ಜ್ಞಾನಯಜ್ಞ ಎಂದೇ ಹೇಳಲಾಗುತ್ತದೆ. ಜಗತ್ತಿನವರು ಕೃಷ್ಣನು ಯಜ್ಞವನ್ನು ರಚಿಸಿದನು ಎಂದು ಭಾವಿಸಿದ್ದಾರೆ. ಹೌದು. ಆದರೆ ದೇವತಾ ಸ್ವರೂಪಿಯಾದ ಕೃಷ್ಣನು ಯಜ್ಞವನ್ನು ರಚಿಸಲಿಲ್ಲ. ಈ ರುದ್ರ ಜ್ಞಾನಯಜ್ಞದಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ರುದ್ರ, ಶಿವ ತಂದೆಯು ನಿರಾಕಾರನಾಗಿದ್ದಾರೆ. ಅವರು ನೇರವಾಗಿ ಯಜ್ಞವನ್ನು ಹೇಗೆ ರಚಿಸುವರು? ಮನುಷ್ಯ ತನುವಿನಲ್ಲಿ ಬರದೇ ಯಜ್ಞ ರಚಿಸಲು ಸಾಧ್ಯವಿಲ್ಲ. ಸೂಕ್ಷ್ಮ ಅಥವಾ ಮೂಲವತನದಲ್ಲಿ ಈ ಮಾತುಗಳಿರುವುದಿಲ್ಲ. ಸಾಕಾರ ತನುವಿನ ಅವಶ್ಯಕತೆ ಇದೆ. ಆದ್ದರಿಂದಲೇ ಆ ನಿರಾಕಾರ ತಂದೆಯು ಸಂಗಮಯುಗದಲ್ಲಿ ಬ್ರಹ್ಮನ ಸಾಕಾರ ತನುವಿನಲ್ಲಿ ಬಂದು ಈ ಯಜ್ಞವನ್ನು ರಚಿಸಿದ್ದಾರೆ. ಸಂಪೂರ್ಣ ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಈ ಜ್ಞಾನಯಜ್ಞವಿದೆ. ವಿನಾಶಜ್ವಾಲೆಯ ಬಗ್ಗೆ ಮಾತನಾಡುವಾಗ ಜಗತ್ತಿನ ಜನರಿಗೆ ಸಹಜವಾಗಿ ಭಯವಾಗುತ್ತದೆ. ಮಹಾಭಾರತ ಯುದ್ಧದ ಕಲ್ಪನೆ ಅವರಲ್ಲಿ ನಡುಕ ಹುಟ್ಟಿಸುತ್ತದೆ. ಆದರೆ ನಾವು ಈ ವಿನಾಶವನ್ನು ನೋಡಿ ಭಯಪಡುವ ಬದಲು ಖುಷಿಯಾಗಿರಬೇಕು ಎಂಬ ಆಳವಾದ ಸತ್ಯವನ್ನು ಇಲ್ಲಿ ವಿವರಿಸಲಾಗಿದೆ. ಹೌದು, ಖುಷಿಯಾಗಿರಬೇಕು.
ಉಳಿದಂತೆ ಏನೆಲ್ಲವೂ ಇದೆಯೋ ಈ ಯಜ್ಞದಲ್ಲಿ ಸ್ವಾಹ ಆಗಿಬಿಡುವುದು. ಈ ವಿನಾಶ ಜ್ವಾಲೆಯು ಈ ಯಜ್ಞದಿಂದಲೇ ಪ್ರಜ್ವಲಿತವಾಗುವುದು. ಪತಿತ ಪ್ರಪಂಚದ ವಿನಾಶವಾಗುವುದು. ಇಲ್ಲದಿದ್ದರೆ ಹೊಸ ಪಾವನ ಪ್ರಪಂಚವು ಹೇಗಾಗುತ್ತದೆ? ಹಳೆಯ ಕಟ್ಟಡವನ್ನು ಕೆಡವದೆ ಅಲ್ಲಿ ಹೊಸ ಅರಮನೆಯನ್ನು ಕಟ್ಟವು ಸಾಧ್ಯವಿಲ್ಲ ತಾನೇ? ನಿಖರವಾದ ಉದಾಹರಣೆ. ಪತಿತ ಪ್ರಪಂಚ ಮತ್ತು ಪಾವನ ಪ್ರಪಂಚ ಎರಡೂ ಏಕಕಾಲದಲ್ಲಿ ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ. ನಾವೇ ಭಕ್ತಿ ಮಾರ್ಗದಲ್ಲಿ ಕರೆಯುತ್ತೇವೆ ಪತಿತ ಪಾವನ ಬನ್ನಿ ಎಂದು. ಅವರು ಬಂದ ಮೇಲೆ ಈ ಪತಿತ ಪ್ರಪಂಚದ ವಿನಾಶವಾಗುವುದು ಪ್ರಕೃತಿಯ ನಿಯಮ ಮತ್ತು ಅದು ನಿಶ್ಚಿತ. ಅದು ನಿಶ್ಚಿತವಾಗಿದೆ. ಕಲ್ಪದ ಹಿಂದೆಯೂ ಇದೇ ಮಹಾಭಾರತ ಯುದ್ಧವಾಗಿತ್ತು. ಇದರಿಂದಲೇ ಸ್ವರ್ಗದ ಬಾಗಿಲು ತೆರೆಯಿತು. ಇದು ಒಳ್ಳೆಯದೇ ಆಗಿದೆ. ಪತಿತ ಪ್ರಪಂಚವು ಸಮಾಪ್ತಿಯಾಗುವುದು. ನಾವು ಶಾಂತಿಗಾಗಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇನಿದೆ? ನಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಜ್ಞಾನದ ಕಣ್ಣಿನಿಂದ ನೋಡಿದಾಗ ಮಾತ್ರ ಅರಿವಾಗುತ್ತದೆ, ಈ ಹಳೆಯ ಪ್ರಪಂಚವು ಕೇವಲ ಒಂದು ಸ್ಮಶಾನವಾಗಿದೆ. 84 ಜನ್ಮಗಳ ದೀರ್ಘಚಕ್ರವನ್ನು ನಾವು ಸುತ್ತುತ್ತಿದ್ದೇವೆ. ಈಗ ನಾವು ನಮ್ಮ ನಿಜವಾದ ಮನೆಗೆ ಅಂದ್ರೆ ಪರಮಧಾಮಕ್ಕೆ ಮರಳಬೇಕಾಗಿದೆ. ಆದರೆ ಮನೆಗೆ ಮರಳುವ ಮುನ್ನ ನಾವು ಸಂಪೂರ್ಣವಾಗಿ ಶುದ್ಧರಾಗಬೇಕು. ಭಕ್ತಿ ಮಾರ್ಗದಲ್ಲಿ ಜನರು ಪಾಪ ಕಳೆಯಲು ಶುದ್ಧರಾಗಲು ಗಂಗಾಸ್ನಾನ ಮಾಡುತ್ತಾರೆ. ಆದರೆ ಪರಮಪಿತನು ಇಲ್ಲಿ ಆಳವಾದ ಸತ್ಯವನ್ನು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದುಬಿಡುತ್ತೀರಿ. ವಿಕರ್ಮಗಳು ವಿನಾಶವಾಗುತ್ತವೆ. ಮತ್ಯಾವುದೇ ಉಪಾಯವಿಲ್ಲ. ಹೌದು, ಬೇರೆ ಯಾವ ಉಪಾಯವೂ ಇಲ್ಲ. ಯೋಗಾಗ್ನಿಯಿಂದಲೇ ಪಾಪವು ಭಸ್ಮವಾಗುತ್ತದೆ. ಗಂಗಾಸ್ನಾನದಿಂದ ಆಗುವುದಿಲ್ಲ. ನೀರಿನಿಂದ ಶರೀರದ ಕೊಳೆ ಹೋಗಬಹುದೇ ವಿನ ಆತ್ಮದ ಮೇಲಿರುವ ಜನ್ಮಾಂತರಗಳ ವಿಕರ್ಮಗಳ ಕೊಳೆ ಹೋಗಲು ಆ ಜ್ಞಾನಾಗ್ನಿಯೇ ಬೇಕು. ಯೋಗಾಗ್ನಿ ಎಂಥ ಪ್ರಬಲವಾದ ಶಬ್ದವಿದು! ನಾವೆಲ್ಲರೂ ಧ್ಯಾನ ಮಾಡುವುದು ಎಂದರೆ ಕೇವಲ ಕಣ್ಣು ಮುಚ್ಚಿ ಒಂದು ಕಡೆ ಶಾಂತವಾಗಿ ಕೂರುವ ಕ್ರಿಯೆ ಎಂದುಕೊಂಡಿರುತ್ತೇವೆ. ಆದರೆ ಯೋಗಾಗ್ನಿ ಎಂದರೆ ಅದು ನಮ್ಮ ಬುದ್ಧಿಯ ದಾರವನ್ನು ಆ ನಿರಾಕಾರ ತಂದೆಯೊಂದಿಗೆ ನಿರಂತರವಾಗಿ ಜೋಡಿಸಿಡುವ ತೀಕ್ಷ್ಣವಾದ ತಪಸ್ಸು. ನಿರಂತರವಾದ ನೆನಪು. ಈ ಯೋಗದ ಬೆಂಕಿಯಲ್ಲಿಯೇ ಜನ್ಮಾಂತರಗಳ ವಿಕರ್ಮಗಳು ಸುಟ್ಟು ಬೂದಿಯಾಗುವುದು. ಆದರೆ ಈ ಯೋಗದ ಯಾತ್ರೆಯಲ್ಲಿ ನಾವು ಸುಲಭವಾಗಿ ಗುರಿ ತಲುಪಲು ಮಾಯೆ ಬಿಡುತ್ತದೆಯೇ? ನಾವೆಲ್ಲರೂ ಧ್ಯಾನದಲ್ಲಿ ಕುಳಿತಾಗ ಏನಾಗ್ತದೆ ಎಂಬುದನ್ನು ಒಮ್ಮೆ ಗಮನಿಸಿ. ಮುರಳಿಯಲ್ಲಿ ಎಷ್ಟು ನಗುನಗುತ್ತಾ ಆದರೆ ಎಚ್ಚರಿಕೆಯಿಂದ ಹೇಳಲಾಗಿದೆ ಅಂದರೆ, ಮಾಯೆಯು ನಿಮ್ಮನ್ನು ಫೂಲ್ ಅಂದರೆ ಮೂರ್ಖರನ್ನಾಗಿ ಮಾಡಿಬಿಟ್ಟಿದೆ. ಏಪ್ರಿಲ್ ಫೂಲ್ ಎಂದು ಹೇಳುತ್ತಾರಲ್ವೇ, ಹಾಗೆ. ಹೌದು. ನಾವು ಧ್ಯಾನದಲ್ಲಿ ಕೂತು ನಿರಾಕಾರ ತಂದೆಯನ್ನು ನೆನಪು ಮಾಡುತ್ತೇವೆ. ಏಕಾಗ್ರತೆ ಮೂಡುತ್ತಿದೆ ಎನ್ನುವಾಗಲೇ ಇದ್ದಕ್ಕಿದ್ದಂತೆ ನಾಳಿನ ಕಚೇರಿಯ ಕೆಲಸ ಅಥವಾ ಯಾರೋ ಜತೆಗಿನ ಸಣ್ಣ ಭಿನ್ನಾಭಿಪ್ರಾಯ ಮನಸ್ಸಿನಲ್ಲಿ ಮೂಡುತ್ತದೆ. ಮಾಯೆಯು ಇಲ್ಲಿ ನೋಡು ಎಂದು ನಮ್ಮ ಗಮನವನ್ನು ಸೆಳೆಯುತ್ತದೆ ಮತ್ತು ನಾವು ತಂದೆಯನ್ನು ಒಮ್ಮೆಲೆ ಮರೆತು ಬಿಡುತ್ತೇವೆ. ಮಾಯೆಯು ತಂದೆಯೊಂದಿಗೆ ಅನುಬಂಧವಿರುವುದಕ್ಕೆ ಬಿಡುವುದಿಲ್ಲ, ನಮ್ಮ ಬುದ್ಧಿಯನ್ನು ತನ್ನತ್ತ ಎಳೆಯುತ್ತದೆ. ಇದೊಂದು ರೀತಿಯ ನಿರಂತರ ಎಳೆದಾಟ. ಹೌದು, ಎಷ್ಟೊಂದು ಪ್ರಾಯೋಗಿಕವಾದ ಮತ್ತು ನೈಜವಾದ ಚಿತ್ರಣ ಇದು. ನಾವೆಲ್ಲರೂ ಪ್ರತಿದಿನ ಈ ಎಳೆದಾಟವನ್ನ ಅನುಭವಿಸುತ್ತೇವೆ. ಆದರೆ ಈ ಎಳೆದಾಟದಲ್ಲಿ ಗೆಲ್ಲುವುದೇ ನಮ್ಮ ಪುರುಷಾರ್ಥ. ಇದರಲ್ಲಿ ಪರಿಶ್ರಮವಿದೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ. ಖಂಡಿತ. ಆದರೆ ಆ ಪ್ರಾಚೀನ ಯೋಗದಿಂದ ಆಸ್ತಿಯನ್ನು ಯಾರು ಕೊಟ್ಟರೆಂಬುದು ಪ್ರಪಂಚಕ್ಕೆ ಗೊತ್ತಿಲ್ಲ. ತಂದೆಯೂ ಅತ್ಯಂತ ಪ್ರೀತಿಯಿಂದ ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮಗೆ ಪುನಃ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಇದಂತೂ ತಂದೆಯ ಕರ್ತವ್ಯವಾಗಿದೆ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ನೀವು ಖುಷಿಯಾಗುತ್ತಿದ್ದೀರಿ. ತಂದೆಗೆ ನಮ್ಮ ದಣಿವು ಗೊತ್ತಿದೆ. ಹೌದು, ತಂದೆಗೆ ಗೊತ್ತಿದೆ. ನಾವು ಆತ್ಮರು ಅರ್ಧಕಲ್ಪ ಭಕ್ತಿ ಮಾಡಿ ದಣಿದಿದ್ದೇವೆ. ದೇವಸ್ಥಾನಗಳಿಗೆ ಅಲೆದಾಡಿ ದಣಿದಿದ್ದೇವೆ. ಮಧುರ ಮಕ್ಕಳೇ, ತಂದೆಯು ನಿಮ್ಮ ದಣಿವೆಲ್ಲವನ್ನೂ ದೂರ ಮಾಡುತ್ತಾರೆ ಎಂಬ ಅಭಯವಾಣಿ ನಮ್ಮೆಲ್ಲರ ದಣಿವನ್ನು ಕ್ಷಣ ಮಾತ್ರದಲ್ಲಿ ಮರೆಸುತ್ತದೆ. ಆ ದಿವ್ಯ ಪ್ರೀತಿಯನ್ನು, ಆ ಭರವಸೆಯನ್ನು ನಾವು ಮೌನದಲ್ಲಿ ಕುಳಿತು ಅನುಭವಿಸಬೇಕು. ಭಕ್ತಿಯ ಅಂಧಕಾರದ ಅಲೆದಾಟದ ಮಾರ್ಗವು ಈಗ ಮುಕ್ತಾಯವಾಗುತ್ತಿದೆ. ಈ ದುಃಖಧಾಮವೆಲ್ಲಿ, ಆ ಸುಖಧಾಮವೆಲ್ಲಿ? ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಆ ನಿರಾಕಾರ ಪರಮಾತ್ಮನು ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಬೇಹದ್ದಿನ ಆಸ್ತಿಯನ್ನು ಕೊಡಲು. ಅವರು ಬೇಹದ್ದಿನ ಆಸ್ತಿಯನ್ನು ಕೊಡುವವರಾಗಿದ್ದಾರೆ. ಶಿವತಂದೆ ಇಲ್ಲದಿದ್ರೆ ನಮ್ಮನ್ನು ಪಾವನ ಮಾಡುವವರು ಯಾರು? ಈ ಸೃಷ್ಟಿ ನಾಟಕದ ಡ್ರಾಮಾದಲ್ಲಿ ಪ್ರತಿಯೊಂದೂ ನಿಗದಿಯಾಗಿದೆ. ಕಲ್ಪಕಲ್ಪವೂ ನಾವು ಹೇ ಪತಿತ ಪಾವನ ಬನ್ನಿ ಎಂದು ಅವರನ್ನು ಕರೆಯುತ್ತೇವೆ ಮತ್ತು ಅವರು ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ. ಎಷ್ಟೊಂದು ಮಧುರವಾದ ಕರೆ! ಇಷ್ಟೊಂದು ಬೇಹದ್ದಿನ ಅನಂತವಾದ ಆಸ್ತಿಯನ್ನು ಕೊಡುವ ತಂದೆ ಎಷ್ಟೊಂದು ಸಾಧಾರಣವಾಗಿ ಬರ್ತಾರೆ ಎಂಬುದೇ ಆಶ್ಚರ್ಯ. ಪಾರಲೌಕಿಕ ತಂದೆಯು ಬಹಳ ಸಾಧಾರಣವಾಗಿದ್ದಾರೆ. ಯಾವುದೇ ಆಡಂಬರವಿಲ್ಲ. ನಿಜ.
ಆಡಂಬರವೇ ಇಲ್ಲ. ಆ ಲೌಕಿಕ ತಂದೆಯರಂತೂ ತಮ್ಮ ಸಂಪತ್ತನ್ನು ತೋರಿಸಲು ಮೋಟಾರುಗಳಲ್ಲಿ ವಿಮಾನಗಳಲ್ಲಿ ಸುತ್ತಾಡುತ್ತಾರೆ. ಆದರೆ ಈ ಸಮಸ್ತ ಸೃಷ್ಟಿಯ ಒಡೆಯ ಬೇಹದ್ದಿನ ತಂದೆಯು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಕೇವಲ ನಮ್ಮಂತಹ ಮಕ್ಕಳ ಸೇವೆ ಮಾಡಲು ಬಂದಿದ್ದಾರೆ. ನಾವೇ ಅವರನ್ನ ಕರೆದಿದ್ದೆವು, ಹೇ ಅವಿನಾಶಿ ಸರ್ಜನ್, ಬನ್ನಿ, ಬಂದು ನಮಗೆ ಇಂಜೆಕ್ಷನ್ ಕೊಡಿ ಎಂದು. ಈಗ ಆ ಅವಿನಾಶಿ ಸರ್ಜನ್ ಬಂದು ನಮಗೆ ಜ್ಞಾನದ ಇಂಜೆಕ್ಷನ್ ಕೊಡುತ್ತಿದ್ದಾರೆ. ಅವಿನಾಶಿ ಸರ್ಜನ್ ಈ ಶಬ್ದವೇ ನಮ್ಮ ಆತ್ಮದ ಎಲ್ಲಾ ಗಾಯಗಳಿಗೆ ಎಷ್ಟೊಂದು ಸಾಂತ್ವನ ನೀಡುತ್ತದೆ. ನಾವು ಅಜ್ಞಾನವೆಂಬ ಕಾಮಕ್ರೋಧಗಳೆಂಬ ರೋಗದಿಂದ ನರಳುತ್ತಿದ್ದೆವು. ಈ ಜ್ಞಾನದ ಇಂಜೆಕ್ಷನ್ ನಮ್ಮ ಅಜ್ಞಾನದ ರೋಗವನ್ನು ಶಾಶ್ವತವಾಗಿ ಗುಣಪಡಿಸುತ್ತದೆ. ಅಂತಿಮವಾಗಿ ನಮಗೆ ನೀಡಲಾದ ಏಕೈಕ ಸಂಜೀವಿನಿ ಎಂದರೆ ನನ್ನೊಂದಿಗೆ ಬುದ್ಧಿಯೋಗವನ್ನಿಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಹಾಗಾದ್ರೆ ನೇರವಾಗಿ ಇಂದಿನ ಧಾರಣೆಯ ಮೊದಲನೇ ವಿಷಯವನ್ನ ನೋಡೋಣ. ಬಾಬಾ ಹೇಳ್ತಾರೆ, ತಮ್ಮ ಬುದ್ಧಿಯ ಆತ್ಮಿಕ ಸೂತ್ರದ ದಾರವನ್ನು ಒಬ್ಬ ತಂದೆಯೊಂದಿಗೆ ಬಂಧಿಸಬೇಕಾಗಿದೆ, ಒಬ್ಬರ ಶ್ರೀಮತದನುಸಾರವೇ ನಡೆಯಬೇಕಾಗಿದೆ. ಎಂಥ ಆಳವಾದ ಮಾತು. ಹೌದು. ಆದರೆ ಇದನ್ನ ಓದಿದ ತಕ್ಷಣ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ದಿನನಿತ್ಯದ ಜವಾಬ್ದಾರಿಗಳ ನಡುವೆ ಆಫೀಸ್ ಅಥವಾ ಮನೆಯಲ್ಲಿ ಅನೇಕ ಜನರ ಭಿನ್ನ ಭಿನ್ನ ಅಭಿಪ್ರಾಯಗಳ ನಡುವೆ ನಮ್ಮ ಬುದ್ಧಿಯ ದಾರವನ್ನ ಕೇವಲ ಒಬ್ಬರ ಜೊತೆಯೇ ಬಂಧಿಸಿಡುವುದು ಹೇಗೆ? ಅದು ನಿಜಕ್ಕೂ ಒಂದು ಸವಾಲು. ನಮ್ಮ ಬುದ್ಧಿಯ ರಚನೆಯೇ ಆ ರೀತಿ ಇದೆ. ಅದು ಬಹಳ ಸೂಕ್ಷ್ಮ ಮತ್ತೆ ಬೇಗನೆ ಆಕರ್ಷಿತ ಆಗುವಂಥದ್ದು. ಹೌದು. ಬೇರೆಯವರ ಮಾತುಗಳು ನಮ್ಮನ್ನ ಬೇಗನೆ ಪ್ರಭಾವಿಸುತ್ತೆ ಅಲ್ವಾ? ಖಂಡಿತ. ಉದಾಹರಣೆಗೆ, ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಮಗೆ ಅನ್ಯಾಯ ಮಾಡಿದಾಗ ಅಥವಾ ಕಟುವಾಗಿ ಟೀಕಿಸಿದಾಗ ಆ ಕ್ಷಣದಲ್ಲಿ ನಮ್ಮ ಬುದ್ಧಿ ಸಂಪೂರ್ಣವಾಗಿ ಆ ವ್ಯಕ್ತಿಯ ಕಡೆಗೆ ಸೆಳೆಯಲ್ಪಡುತ್ತೆ. ಅಂದ್ರೆ ನಮ್ಮೊಳಗಿನ ಅಹಂಕಾರ ಎಚ್ಚರಗೊಂಡು ಪ್ರತಿಕ್ರಿಯೆ ಕೊಡಲು ಹಾತೊರೆಯುತ್ತೆ. ಹೌದು. ಅಲ್ಲಿಯೇ ನಮ್ಮ ಬುದ್ಧಿಯ ದಾರ ಪರಮಾತ್ಮನಿಂದ ಕಳ್ಚಿ ಆ ವ್ಯಕ್ತಿಯ ನಕಾರಾತ್ಮಕತೆಯ ಜೊತೆ ಬಂಧಿಯಾಗ್ಬಿಡುತ್ತೆ. ಆ ಬಂಧನವೇ ನಮ್ಮ ನೆಮ್ಮದಿಯನ್ನ ಕಸಿದುಕೊಳ್ಳುವುದು. ಬೆಳಗ್ಗೆ ಬಹಳ ಶಾಂತವಾಗಿ ದಿನ ಶುರು ಮಾಡಿರ್ತೀವಿ, ಆದ್ರೆ ಯಾರಾದ್ರೂ ಒಬ್ರು ನಮ್ಮ ಕೆಲ್ಸವನ್ನ ಟೀಕಿಸಿದ ತಕ್ಷಣ ಆ ಆಂತರಿಕ ಶಾಂತಿ ಕುಸಿದು ಬೀಳುತ್ತೆ. ಹೌದು, ಇಡೀ ದಿನ ಬುದ್ಧಿಯಲ್ಲಿ ಅದೇ ಚಿಂತನೆ ನಡೆಯುತ್ತೆ. ಆ ಸ್ಥಿತಿಯನ್ನೇ ನಾವು ತಮೋಪ್ರಧಾನ ಪ್ರಭಾವಕ್ಕೆ ಒಳಗಾಗುವುದು ಅಂತ ಕರೀಬೋದು. ಹೋಹೋ. ಆ ಭಾರವಾದ ಸ್ಥಿತಿಯಲ್ಲಿ ನಮ್ಮ ಮೂಲ ಸ್ವರೂಪ ಮರೆಯಾಗ್ಬಿಡುತ್ತೆ. ಇಲ್ಲಿಯೇ ಬಾಬಾರವರ ಶ್ರೀಮತ ನಮಗೆ ಅತಿ ದೊಡ್ಡ ರಕ್ಷಾಕವಚ ಆಗಿ ಕೆಲಸ ಮಾಡುತ್ತೆ. ಅದು ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಯಾರಾದ್ರೂ ನಮ್ಮನ್ನ ಅವಮಾನಿಸಿದಾಗ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ನಾನು ಒಂದು ಶಾಂತ ಸ್ವರೂಪ ಆತ್ಮ ಮತ್ತು ಎದುರಿಗೆ ನಿಲ್ಲೋರು ಕೂಡ ತಮ್ಮದೇ ಆದ ಪಾತ್ರ ನಿರ್ವಹಿಸ್ತಿರುವ ಇನ್ನೊಂದು ಆತ್ಮ ಅನ್ನೋ ಶ್ರೀಮತ ನೆನಪಿಗೆ ತಂದ್ಕೊಳ್ಬೇಕು. ಅಂದ್ರೆ ಆ ಸ್ಮೃತಿಯಿಂದ ನಮ್ಮ ಸ್ಥಿತಿಯನ್ನ ಸತೋಪ್ರಧಾನವಾಗಿ ಉಳಿಸ್ಕೊಳ್ಬೋದು. ನಿಖರವಾಗಿ. ಶ್ರೀಮತದ ಗೆರೆಯನ್ನು ನಾವು ದಾಟದಿದ್ದಾಗ ಹೊರಗಿನವರ ಮಾತುಗಳು ನಮ್ಮ ಬುದ್ಧಿಯನ್ನ ಬಂಧಿಸಲು ಸಾಧ್ಯವೇ ಇಲ್ಲ. ಖಂಡಿತ. ಶ್ರೀಮತ ಅನ್ನೋದು ನಮ್ಮನ್ನ ಬಂಧಿಸುವ ನಿಯಮ ಅಲ್ಲ, ಬದಲಾಗಿ ನಕಾರಾತ್ಮಕತೆಯಿಂದ ಮುಕ್ತವಾಗಿಡುವ ಸುರಕ್ಷಾ ಕವಚ. ಇದೇ ದಿಕ್ಕಿನಲ್ಲಿ ಬಾಬಾ ಧಾರಣೆಯ ಎರಡನೇ ವಿಷಯದಲ್ಲಿ ಮತ್ತೊಂದು ಅದ್ಭುತ ಮಾತು ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ನಾವು ಬಹಳ ಮಧುರ ವೃಕ್ಷದ ನಾಟಿ ಮಾಡುತ್ತಿದ್ದೇವೆ. ಆದ್ದರಿಂದ ಸ್ವಯಂವನ್ನು ಬಹಳ ಬಹಳ ಮಧುರ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಬಹಳ ಮಧುರ ಆಗುವ ಸವಾಲು ಅಡಗಿದೆ. ಹೌದು. ಯಾರಾದ್ರೂ ನಮ್ಮ ಹಕ್ಕನ್ನ ಕಸಿದುಕೊಂಡಾಗ ಅಥವಾ ಮೋಸ ಮಾಡಿದಾಗ ಆ ಕಠಿಣ ಪರಿಸ್ಥಿತಿಯಲ್ಲೂ ಮಧುರತೆಯನ್ನ ಉಳಿಸಿಕೊಳ್ಳುವುದು ಅಷ್ಟು ಸುಲಭನಾ? ಈ ಮಧುರತೆಯನ್ನ ಕಾಯ್ದುಕೊಳ್ಳುವುದು ನಿಜಕ್ಕೂ ಒಂದು ಅತಿ ದೊಡ್ಡ ತಪಸ್ಸು. ಬಾಬಾ ಇಲ್ಲಿ ನಮ್ಮನ್ನ ಹೊಸ ಜಗತ್ತಿನ ಆ ದಿವ್ಯವಾದ ಮಧುರ ವೃಕ್ಷದ ಬೇರುಗಳಾಗಿ ನೋಡ್ತಿದ್ದಾರೆ. ವೃಕ್ಷದ ಬೇರು ಕಹಿಯಾಗಿದ್ರೆ ಅದರ ಹಣ್ಣುಗಳು ಮಧುರವಾಗಿರಲು ಸಾಧ್ಯವಿಲ್ಲ ಅಲ್ವಾ? ಅದೇ ರಹಸ್ಯ. ದೈನಂದಿನ ಜೀವನದಲ್ಲಿ ಇತರರು ಎಷ್ಟೇ ಕಟುವಾಗಿ ವರ್ತಿಸಿದ್ರೂ ನಾವು ಆ ಕಹಿ ವಾತಾವರಣವನ್ನ ಹೀರ್ಕೊಳ್ಬಾರ್ದು. ಬದಲಾಗಿ ನಮ್ಮ ಮಧುರತೆಯನ್ನೇ ಅಸ್ತ್ರವಾಗಿ ಬಳಸಬೇಕು. ಹೌದು. ಆ ಮಧುರತೆಯು ಇಡೀ ವಾತಾವರಣದ ಕಂಪನೆಗಳನ್ನ ಅಂದ್ರೆ ಆ ವೈಬ್ರೇಷನ್ಸ್ ಅನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ರೆ ರಸ್ತೆಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಯಾರಾದ್ರೂ ಅಕಾರಣವಾಗಿ ಜಗಳಕ್ಕೆ ಬಂದಾಗ ನಾವು ಮಧುರತೆ ಉಳಿಸಿಕೊಳ್ಳುವ ಶಕ್ತಿ ಎಲ್ಲಿಂದ ತರುವುದು? ಆ ಶಕ್ತಿಯೇ ಬಾಬಾ ಉಲ್ಲೇಖಿಸಿರುವ ಯಾದ್ ಅಂದ್ರೆ ಆ ನೆನಪಿನ ಯಾತ್ರೆ. ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಠಿಣ ಸನ್ನಿವೇಶ ಕೂಡ ನಮ್ಮ ಹಿಂದಿನ ಜನ್ಮಗಳ ಅಥವಾ ಈ ಜನ್ಮದ ಲೆಕ್ಕಾಚಾರಗಳು. ಅಂದ್ರೆ ಆ ವಿಕರ್ಮಗಳೇ ಇಂತಹ ಪರಿಸ್ಥಿತಿ ತರ್ತವೆ. ಹೌದು. ಈ ಪರಿಸ್ಥಿತಿಗಳನ್ನ ಎದುರಿಸುವಾಗ ಒಳಗೊಳಗೆ ನೊಂದುಕೊಳ್ಳದೆ
ಪರಮಾತ್ಮನ ನಿರಂತರ ಯಾದ್ನಲ್ಲಿ ಇರುವುದೇ ಆ ವಿಕರ್ಮಗಳನ್ನ ಭಸ್ಮ ಮಾಡಲು ಇರುವ ದಾರಿ. ಒಮ್ಮೆ ವಿಕರ್ಮ ವಿನಾಶವಾದ್ರೆ ಮಧುರತೆ ನಮ್ಮ ಸಹಜ ಸ್ವಭಾವ ಆಗುತ್ತೆ. ಖಂಡಿತ. ಕರ್ಮಕ್ಷೇತ್ರದಲ್ಲಿ ನಡೆಯುತ್ತಾ ಸವಾಲುಗಳನ್ನ ಎದುರಿಸುತ್ತಾ ಈ ಮಧುರ ಸ್ಥಿತಿ ಕಾಯ್ದುಕೊಳ್ಳುವುದೇ ನಿಜವಾದ ಪುರುಷಾರ್ಥ. ನಮ್ಮ ಪ್ರತಿಯೊಂದು ಸವಾಲು ಹಳೆಯ ಲೆಕ್ಕಾಚಾರ ಚುಕ್ತಾ ಮಾಡುವ ಅವಕಾಶ ಅನ್ನೋದು ದೊಡ್ಡ ರಹಸ್ಯ. ಈ ಆಂತರಿಕ ಶಕ್ತಿಯ ಬಗ್ಗೆ ಇಂದಿನ ವರದಾನದಲ್ಲಿ ಬಾಬಾ ಅದ್ಭುತವಾಗಿ ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಮನನ ಶಕ್ತಿಯ ಮೂಲಕ ಪ್ರತಿಯೊಂದು ಜ್ಞಾನ ಬಿಂದುಗಳ ಅನುಭವಿಯಾಗುವಂಥ ಸದಾ ಶಕ್ತಿಶಾಲಿ, ಮಾಯಾಮುಕ್ತ, ವಿಘ್ನಮುಕ್ತ ಭವ. ಬಾಬಾ ಮುಂದುವರೆದು ಹೇಳ್ತಾರೆ, ಹೇಗೆ ಶರೀರದ ಶಕ್ತಿಗಾಗಿ ಪಚನಕ್ರಿಯೆ ಅಥವಾ ಜೀರ್ಣಿಸಿಕೊಳ್ಳುವ ಶಕ್ತಿಯ ಅವಶ್ಯಕತೆ ಇದೆಯೋ, ಹಾಗೆಯೇ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮನನ ಶಕ್ತಿ ಇರಬೇಕು. ಹೌದು. ಮನನ ಶಕ್ತಿಯ ಮೂಲಕ ಅನುಭವ ಸ್ವರೂಪರಾಗುವುದು ಇದೇ ಅತಿ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದ ಶಕ್ತಿಯಾಗಿದೆ. ಇಂತಹ ಅನುಭವಿಗಳೆಂದಿಗೂ ಮೋಸ ಹೋಗಲು ಸಾಧ್ಯವಿಲ್ಲ, ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ. ಅನುಭವಿಗಳು ಸದಾ ಸಂಪನ್ನರಾಗಿ ಇರುತ್ತಾರೆ. ಅವರು ಸದಾ ಶಕ್ತಿಶಾಲಿ, ಮಾಯಾಮುಕ್ತ, ವಿಘ್ನಮುಕ್ತರಾಗಿ ಬಿಡುತ್ತಾರೆ. ಈ ವರದಾನದಲ್ಲಿ ಬಾಬಾ ನೀಡಿರುವ ದೈಹಿಕ ಜೀರ್ಣಕ್ರಿಯೆಯ ಉದಾಹರಣೆ ಬಹಳ ಮಾರ್ಮಿಕವಾಗಿದೆ. ಹೌದು, ಎಷ್ಟೇ ಪೌಷ್ಟಿಕ ಆಹಾರ ತಿಂದ್ರೂ ಪಚನಕ್ರಿಯೆ ಸರಿಯಿಲ್ಲದಿದ್ದರೆ ಶಕ್ತಿ ಸಿಗುವುದಿಲ್ಲ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ನಾವು ಪ್ರತಿದಿನ ಮುರಳಿಯ ಆಲಿಸುತ್ತೇವೆ. ಆದರೆ ಅದನ್ನ ಕೇವಲ ಮಾಹಿತಿಯಂತೆ ಸಂಗ್ರಹಿಸಿದ್ರೆ ಆತ್ಮಕ್ಕೆ ಶಕ್ತಿ ಸಿಗೋದಿಲ್ಲ. ಬದಲಾಗಿ ಅಹಂಕಾರ ಹೆಚ್ಚಾಗ್ಬೋದು. ನಿಜ. ಆ ಜ್ಞಾನದ ಬಿಂದುಗಳನ್ನ ಆಳವಾಗಿ ವಿಚಾರ ಮಾಡುವುದು ಮತ್ತೆ ಜೀವನದ ಸನ್ನಿವೇಶಗಳಿಗೆ ಅನ್ವಯಿಸಿ ನೋಡುವುದೇ ಮನನ ಶಕ್ತಿ. ಈ ಪ್ರಕ್ರಿಯೆ ನಮ್ಮ ನೋಡುವ ದೃಷ್ಟಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಮನನ ಶಕ್ತಿಯಿಂದ ಜ್ಞಾನ ಅನುಭವವಾಗಿ ಬದಲಾದಾಗ ನಮ್ಮ ದೃಷ್ಟಿ ಅತ್ಯಂತ ಪವಿತ್ರ ಆಗುತ್ತೆ ಮತ್ತೆ ವೃತ್ತಿ ಸಂಪೂರ್ಣ ಶುದ್ಧ ಆಗುತ್ತೆ. ಬಾಬಾ ಎಲ್ಲಿ ಹೇಳಿಕೆ ಕೇಳಿಕೆ ಮಾತುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೌದು. ಆಫೀಸ್ನಲ್ಲಿ ಅಥವಾ ಸಂಬಂಧಗಳಲ್ಲಿ ಯಾರ ಬಗ್ಗೆಯಾದರೂ ಮೂರನೇ ವ್ಯಕ್ತಿಯಿಂದ ನಕಾರಾತ್ಮಕ ಮಾತು ಕೇಳಿದಾಗ ನಮ್ಮ ದೃಷ್ಟಿ ತಕ್ಷಣ ಬದಲಾಗುವ ಅಪಾಯ ಇರುತ್ತೆ. ನಾವು ಆ ವ್ಯಕ್ತಿಯನ್ನ ಅನುಮಾನದಿಂದ ನೋಡಲು ಶುರು ಮಾಡ್ತೀವಿ. ಆಂತರಿಕ ಶಾಂತಿ ಕದಡುತ್ತೆ. ಆದರೆ ಜ್ಞಾನವನ್ನ ಅರಗಿಸಿಕೊಂಡ ಅನುಭವಿ ಆತ್ಮ ಇಂತಹ ಹೇಳಿಕೆ ಕೇಳಿಕೆ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ. ಎಲ್ಲರನ್ನೂ ಆತ್ಮಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾರೆ. ಪ್ರತಿಯೊಂದು ಕರ್ಮದ ಮೊದಲು ಈ ವರದಾನವನ್ನ ಮಂತ್ರದಂತೆ ಹೇಗೆ ಅಳವಡಿಸಿಕೊಳ್ಳಬಹುದು? ದಿನದ ಯಾವುದೇ ಹೊಸ ಕಾರ್ಯ ಆರಂಭಿಸುವ ಮುನ್ನ ಒಂದು ಕ್ಷಣ ವಿರಾಮ ತೆಗೆದುಕೊಂಡು, ನಾನು ಮನನ ಶಕ್ತಿಯಿಂದ ಸಂಪನ್ನವಾದ ಅನುಭವ ಸ್ವರೂಪ ಆತ್ಮ, ನಾನು ಸದಾ ಶಕ್ತಿಶಾಲಿ, ಮಾಯಾಮುಕ್ತ ಹಾಗೂ ವಿಘ್ನಮುಕ್ತ ಎಂದು ಸಂಕಲ್ಪ ಮಾಡಬೇಕು. ಇದೊಂದು ಜಾಗೃತಿಯ ಮಂತ್ರ ಇದ್ದ ಹಾಗೆ. ನಮ್ಮ ಅಡಿಪಾಯ ಅನುಭವದ ಮೇಲೆ ಇದ್ದಾಗ ಯಾವ ವಿಘ್ನವೂ ನಮ್ಮನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಖಂಡಿತ. ಈ ಆಂತರಿಕ ಶಕ್ತಿಯ ಬಾಹ್ಯ ಫಲಿತಾಂಶವೇ ಇಂದಿನ ಸ್ಲೋಗನ್. ಹೌದು. ಬಾಬಾ ಹೇಳ್ತಾರೆ, ಖುಷಿಯ ಖಜಾನೆಯು ಸದಾ ಜತೆ ಇರಲಿ, ಇದರಿಂದ ಉಳಿದೆಲ್ಲ ಖಜಾನೆಗಳು ಸ್ವತಃವಾಗಿಯೇ ಬಂದುಬಿಡುತ್ತವೆ. ಇದು ನಮ್ಮ ಬುದ್ಧಿಯ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ? ಸಾಧಾರಣವಾಗಿ ಪ್ರಪಂಚದಲ್ಲಿ ಜನರಿಗೆ ಸಂಪತ್ತು ಅಥವಾ ಉನ್ನತ ಹುದ್ದೆ ಸಿಕ್ಕಾಗ ಮಾತ್ರ ಖುಷಿಯಾಗುತ್ತೆ. ಅಂದ್ರೆ ಆ ಖುಷಿ ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ಬಾಬಾ ಹೇಳ್ತಿರೋ ಖುಷಿ ಅದಲ್ಲ. ಈ ಖುಷಿ ನಮ್ಮ ಆತ್ಮದ ಮೂಲ ಸಂಪತ್ತು. ಇದೊಂದು ಅಲ್ಪಕಾಲೀನ ಭಾವನೆಯಲ್ಲ, ಬದಲಾಗಿ ಅತಿ ದೊಡ್ಡ ಮೂಲ ಖಜಾನೆ. ಆರ್ಥಿಕ ನಷ್ಟ ಆದಾಗ ಅಥವಾ ಆರೋಗ್ಯ ಕೈಕೊಟ್ಟಾಗಲೂ ಆಂತರಿಕ ಸಂತಸ ಮಾಯವಾಗ್ಬಾರ್ದಲ್ವಾ? ಹೌದು. ನಾನು ಪರಮಾತ್ಮನ ಮಗು, ನನಗೆ ಸಿಗ್ಬೇಕಾದ ನಿಜವಾದ ಆಸ್ತಿ ಸಿಕ್ಕಿಯಾಗಿದೆ ಅನ್ನೋ ಆಳವಾದ ಅರಿವಿನಿಂದ ಬರುವ ಖುಷಿಯದು. ಅಂದ್ರೆ ಈ ಖುಷಿ ಒಂದು ಕಾಂತಶಕ್ತಿ ಅಥವಾ ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ನಿಖರವಾಗಿ. ಈ ಖುಷಿಯ ಖಜಾನೆಯನ್ನ ಭದ್ರವಾಗಿಟ್ಕೊಂಡ್ರೆ ಅದು ಶಾಂತಿ, ಪ್ರೀತಿ, ಶಕ್ತಿ ಅಂತಹ ಇತರ ಎಲ್ಲಾ ಗುಣಗಳನ್ನ ತನ್ನತ್ತ ಸೆಳೆಯುತ್ತದೆ. ಕಷ್ಟಗಳು ಬಂದಾಗ ಅಳುವ ಬದಲು ಸ್ಥಿರವಾಗಿ ನಗುವಿನೊಂದಿಗೆ ಎದುರಿಸಿದ್ರೆ ಕಷ್ಟದ ತೀವ್ರತೆ ತಾನಾಗಿಯೇ ಕರಗಿ ಹೋಗುತ್ತೆ. ಕಷ್ಟಗಳ ತೀವ್ರತೆಯನ್ನ ಕರಗಿಸುವ ಈ ಮಾತು ನಮ್ಮನ್ನ ಇಂದಿನ ಮಂಥನದ ಅತ್ಯಂತ ಆಳವಾದ ಘಟ್ಟಕ್ಕೆ ಕರೆದೊಯ್ಯುತ್ತಿದೆ. ಅದೇ ಇಂದಿನ ಅವ್ಯಕ್ತ ಇಶಾರೆಯ ಸಾರ. ಹೌದು. ಈಗ ನಾವು ನಮ್ಮ ವಿಚಾರಗಳ ವೇಗವನ್ನ ಸ್ವಲ್ಪ ತಗ್ಗಿಸೋಣ. ನಮ್ಮ ಹೊರಗಿನ ಪ್ರಪಂಚದ ಗೊಂದಲಗಳನ್ನ ಬದಿಗಿಟ್ಟು ಒಂದು ಧ್ಯಾನಸ್ಥ ಸ್ಥಿತಿಯ ಕಡೆಗೆ ಹೆಜ್ಜೆ ಹಾಕೋಣ. ಆ ಉನ್ನತವಾದ ಕರ್ಮಾತೀತ ಸ್ಥಿತಿಯ ಅನುಭವದ ಕಡೆಗೆ. ಖಂಡಿತ. ನಮ್ಮ ಆಂತರಿಕ ಜ್ಯೋತಿಯ ಕಡೆಗೆ ದೃಷ್ಟಿ ಹರಿಸುತ್ತಾ ಬಾಬಾ ಹೇಳಿದ ಈ ಅಮೂಲ್ಯ ಇಶಾರೆಯನ್ನ ಮನಸ್ಸಿನಲ್ಲಿ ಇಳಿಸಿಕೊಳ್ಳೋಣ. ಬಾಬಾ ಹೇಳ್ತಾರೆ,
ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಫಲತಾ ಸಂಪನ್ನರಾಗಲು ಸಾಧಾರಣ ಕಾರ್ಯದಲ್ಲಿರುತ್ತಾ ಫರಿಸ್ತೆಯ ನಡೆ ಮತ್ತು ಸ್ಥಿತಿ ಇರಲಿ. ಎಂತಹ ಅದ್ಭುತ ಸಾಲುಗಳು! ಬಾಬಾ ಮುಂದುವರೆದು ಹೇಳ್ತಾರೆ, ಈ ರೀತಿ ಹೇಳಬೇಡಿ, ಏನು ಮಾಡುವುದು, ಮಾತೇ ಹೀಗಿತ್ತು, ಕೆಲಸವೇ ಹೀಗಿತ್ತು, ಸಂದರ್ಭವೇ ಹೀಗಿತ್ತು, ಸಮಸ್ಯೆಯೇ ಹೀಗಿತ್ತು, ಅದಕ್ಕೆ ಸಾಧಾರಣತೆ ಬಂತು. ಯಾವುದೇ ಸಮಯ, ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಅಲೌಕಿಕ ಸ್ವರೂಪ ಪ್ರತಿಯೊಬ್ಬರಿಗೂ ಅನುಭವವಾಗಲಿ. ಹೇಗೆ ಮಾತು, ಹಾಗೆ ನಿಮ್ಮ ಸ್ವರೂಪವನ್ನು ಮಾಡಬೇಡಿರಿ. ಮಾತುಗಳು ನಿಮ್ಮನ್ನು ಬದಲಾಯಿಸಬಾರದು. ಆಗ ಎಲ್ಲರ ಸಮೀಪ ಬರುವಿರಿ ಮತ್ತು ಏಕತೆಯ ಸಂಘಟನೆ ಶಕ್ತಿಶಾಲಿಯಾಗುವುದು. ಸಾಧಾರಣ ಕಾರ್ಯದಲ್ಲಿರುತ್ತಾ ಫರಿಸ್ಥೆಯ ನಡೆ ಮತ್ತು ಸ್ಥಿತಿ ಇರ್ಲಿ. ನಾವು ಮನೆಯನ್ನ ಸ್ವಚ್ಛ ಮಾಡೋದು ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡೋದು ಸಾಧಾರಣ ಕಾರ್ಯಗಳೇ ಆಗಿರಬಹುದು. ಹೌದು. ಆದ್ರೆ ಆ ಕಾರ್ಯ ಮಾಡುವಾಗ ನಮ್ಮ ಆಂತರಿಕ ಸ್ಥಿತಿ ಒಂದು ದೇವದೂತನಂತೆ, ಯಾವುದೇ ಭಾರವಿಲ್ಲದ ಫರಿಸ್ಥೆಯಂತೆ ಇರಬೇಕು. ನಾವು ಎಷ್ಟೋ ಬಾರಿ ದೌರ್ಬಲ್ಯ ಮುಚ್ಚಿಡಲು ನೆಪ ಹುಡುಕುತ್ತೇವೆ ಅಲ್ವಾ? ನಾನು ಕೋಪ ಮಾಡಿಕೊಳ್ಬಾರ್ದು ಅನ್ಕೊಂಡಿದ್ದೆ, ಆದರೆ ಸನ್ನಿವೇಶವೇ ಹಾಗಾಗಿತ್ತು ಅಂತ ಸಮರ್ಥಿಸ್ಕೊಳ್ತೇವೆ. ಅಂದ್ರೆ ನಮ್ಮ ಭಾವನೆಗಳ ನಿಯಂತ್ರಣವನ್ನ ಆ ಪರಿಸ್ಥಿತಿಗೆ ಒಪ್ಪಿಸ್ಬಿಟ್ಟಿದ್ದೇವೆ ಅಂತ ಅರ್ಥ. ಆದರೆ ಬಾಬಾ ಹೇಳ್ತಿದ್ದಾರೆ, ಹೊರಗಿನ ಪರಿಸ್ಥಿತಿ ಎಷ್ಟೇ ಪ್ರಕ್ಷುಬ್ಧವಾಗಿರ್ಲಿ, ಇತರರ ಮಾತು ಎಷ್ಟೇ ಕಟುವಾಗಿರ್ಲಿ, ಅದು ನಮ್ಮ ಆಂತರಿಕ ಅಲೌಕಿಕ ಸ್ವರೂಪವನ್ನ ಕೆಳಮಟ್ಟಕ್ಕೆ ತರಬಾರ್ದು. ನಾವು ಕೆಸರಿನಲ್ಲಿ ಅರಳಿದ ಕಮಲದಂತೆ ಇರಬೇಕು. ಹೌದು. ಬೇರೆಯವರು ಸಾಧಾರಣವಾಗಿ ಕಟುವಾಗಿ ಮಾತನಾಡಿದ್ರು ಅಂತ ನಾವು ಸಾಧಾರಣ ಮಟ್ಟಕ್ಕೆ ಇಳಿಯಬಾರ್ದು. ನಮ್ಮ ದಿವ್ಯ ಅಲೌಕಿಕ ಸ್ಥಿತಿ ಎದುರಿನವರಿಗೂ ಅನುಭವ ಆಗ್ಬೇಕು. ಈ ಅಲೌಕಿಕ ಸ್ವರೂಪ ಸ್ಥಿರವಾದಾಗ ಮಾತ್ರ ಕುಟುಂಬ ಅಥವಾ ನಮ್ಮ ಜ್ಞಾನದ ಪರಿವಾರದಲ್ಲಿ ಏಕತೆಯ ಶಕ್ತಿ ಮೂಡುತ್ತೆ. ಒಬ್ಬರನ್ನೊಬ್ಬರು ದೋಷಾರೋಪಣೆ ಮಾಡದೆ ವಿಶ್ವಾಸದಿಂದ ಇದ್ದಾಗ ಸಂಘಟನೆ ಅಭೇದ್ಯ ಆಗುತ್ತೆ. ಇದೇ ನಿಜವಾದ ಕರ್ಮಾತೀತ ಸ್ಥಿತಿಯ ಪೂರ್ವತಯಾರಿಯಲ್ವಾ? ನಮ್ಮ ಪ್ರೀತಿಯ ಕಂಪನಗಳು ಆ ಕಠಿಣ ಮಾತುಗಳನ್ನ ಪರಿವರ್ತಿಸುವಂತಾಗ್ಬೇಕು. ಫರಿಸ್ತೆಯ ಹೆಜ್ಜೆಗಳು ಸದಾ ಹಗುರ. ಎಂತಹ ಆಳವಾದ ಅನುಭವ! ಈ ಅವ್ಯಕ್ತ ಇಶಾರೆಯು ನಮ್ಮನ್ನ ಆಕಾಶದೆತ್ತರಕ್ಕೆ ಕೊಂಡೊಯ್ದಂತೆ ಭಾಸವಾಗುತ್ತೆ. ಖಂಡಿತ. ಇಂದಿನ ಈ ಸಂಪೂರ್ಣ ಮಂಥನ ಬುದ್ಧಿಯ ದಾರವನ್ನ ಪರಮಾತ್ಮನೊಂದಿಗೆ ಒಂದಾಗಿಸುವುದರಿಂದ ಹಿಡಿದು ಫರಿಸ್ತೆಗಳನ್ನಾಗಿ ಮಾಡುವವರೆಗಿನ ಒಂದು ಸುಂದರ ನಕ್ಷೆಯನ್ನ ನಮ್ಮ ಮುಂದಿಟ್ಟಿದೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.